ನೋಡಿ, ಅದೆಲ್ಲ ಅವ್ರಿಗೆ ಅಸೋಸಿಯೇಷನ್ ಎಲ್ಲ ಯಾವುದಕ್ಕೆಲ್ಲ ಔಷಧ ಕೊಡಲಿಕ್ಕೆ ಹೋಗುದಿಲ್ಲ. ಇವ್ರನ್ನ ಯುದ್ಧ ಮಾಡಿದ್ದಾರೆ ಅಲ್ಲಿ ಹೋಗಿ. ಈ ಪ್ರತಿಯೊಂದಕ್ಕೆ ಇವ್ರು ಯುದ್ಧ ಎಫೆಕ್ಟ್ ಅಂತ ನಾವು ಇಲ್ಲಿ ಏನು ಕೆಲಸನೇ ಮಾಡಲಿಕ್ಕಿಲ್ಲ. ಯುದ್ಧ ಎಫೆಕ್ಟ್ ಇದ್ರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಯುದ್ಧ ಮಾಡಲಿ ಜನೌಷಧಿ ಕೇಂದ್ರ ವಿರುದ್ಧ. ಯಾರು ಕೊಟ್ಟಿದ್ದಾರಲ್ಲ ನಮಗೆ ಸಪ್ಲೈ ಕೊಡಿ ಅಂತೇಳಿ, ಅದನ್ನು ಇವ್ರು ನಮಗೂ ಕೂಡ ಮಾಹಿತಿ ಕೊಡಲಿಲ್ಲ, ನಮಗೆ ಸಪ್ಲೈ ಇಲ್ಲ ಅಂತೇಳಿ. ಇವರು ಕೇಂದ್ರ ಕೂಡ ಬರೆಯುವುದಿಲ್ಲ, ಬರೀ ಅಂಗಡಿ ಕೊಟ್ಟಿದ್ದಾರೆ, ನಾವು ಏನು ಬೇಕಾದ್ರೆ ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದನ್ನು ಇದೇನು ಹೋಟೆಲ್ ಆದರೆ ನಮಗೂ ಸಹಿಸ್ಕೊಳ್ಬೋದು. ಇದು ಜನರಿಗೆ ಮದ್ದು ಕೊಡೋದಲ್ವಾ, ಅದರ ಕ್ವಾಲಿಟಿ ಏನಿದೆ ನಾವು ನೋಡಬೇಕಲ್ಲ. ಯಾರು ಹೋಗ್ತಾರೆ? ಬಡವರು ಮತ್ತು ಮುಗ್ಧ ಜನರು. ಅವ್ರಿಗೆ ಏನು ABCD ಗೊತ್ತಿಲ್ಲ. ಸ್ವಲ್ಪ ಗೊತ್ತಿದ್ದವರಾದರೂ ಏನಿದೆ, ಯಾವ ಬ್ರ್ಯಾಂಡ್ ಏನು ಸ್ವಲ್ಪ ನೋಡ್ತಾರೆ. ಅಲ್ಲಿ ಹೋಗುವವರು ಯಾರು? ಎಲ್ಲ ಮುಗ್ಧ ಜನರು ಮತ್ತು ಏನೋ ಒಂದು ಜನೌಷಧಿ ಅಂತೇಳಿ ವಿಶ್ವಾಸ ಮೇಲೆ ಹೋಗ್ತಾರೆ. ಯಾವ ಕಂಪನಿಯಿಂದ ತರ್ತಾರೆ? ನಮ್ಗೆ ಲಿಸ್ಟ್ ಕೊಟ್ಟಿದ್ದಾರಾ? ನಾನು ಈ ಕಂಪನಿಯಿಂದ ತರ್ತಿದ್ದೇನೆ, ನಾನು ಈ ಕಂಪನಿಯಿಂದ ಏನಾದ್ರು ಹೇಳಿದ್ದಾರಾ? ಯಾವುದು ಕೂಡ ಇಲ್ಲಲ್ಲ. ಮತ್ತು ಹೇಗೆ ನಾವು ಸಹಿಸ್ಕೊಳ್ಬೇಕು ಇದನ್ನು? ಇದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಆಗಲೇ ಹೇಳಿದ್ದೇವೆ. BPL ಯೋಜನೆ ಅಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದೆ, ಅದಲ್ಲದೆ ಒಂದು ನಯ ಪೈಸೆ ಯಾರು ಕೂಡ ಕೇಳಬಾರ್ದು. ಆಸ್ಪತ್ರೆಯವರು ಕೇಳಿದರೆ ಇವರು ಕೊಡಲು ಕೂಡ ಬಾರ್ದು. ಇದರಲ್ಲಿ ಒಂದು ಅಲ್ಲಿ ಆರೋಗ್ಯ ಮಿತ್ರ ಇದ್ದಾರೆ, ಆರೋಗ್ಯ ಮಿತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅವರು ಅವರ ಪರವಾಗಿ ಮಾತಾಡ್ತಾರೆ. ಮತ್ತು ನಮ್ಮ ಗಮನಕ್ಕೆ ತಂದರೆ ನಾವು ಕೂಡ ಆಸ್ಪತ್ರೆ ಅವ್ರಿಗೆ ನಾವು ಫೈನ್ ಅಥವಾ ಇನ್ನೊಂದು ಆಗ್ತೇವೆ. ಇದರ ಜೊತೆಯಲ್ಲಿ ಅದು ಡಿಸ್ಚಾರ್ಜ್ ಆದ ಅನ್ನೋದು ಅಡಿಷನಲ್ ಕೇಳೋದು. ಇನ್ನೊಂದೇನು, ಹೋದ ತಕ್ಷಣ ಅಡ್ಮಿಟ್ ಮಾಡಿ ನಿಮ್ಮದು ಅಪ್ರೂವಲ್ ಬರಲಿಲ್ಲ, ಅದು 3 ದಿವಸ ಅದು ಕೂಡ ಇಲ್ಲ. ಸೊ ಇದೇ ನಮ್ಮ ಗಮನಕ್ಕೆ ಬಂದಿದೆ. ನಾವು ಅದನ್ನು ಮೀಟಿಂಗ್ ಮಾಡಿ ಅವರು ಕೂಡ ಎಲ್ಲ ಆಸ್ಪತ್ರೆಗಳು ಮಾಡ್ತಾ ಇಲ್ಲ. ಕೆಲವೊಂದು ಆಸ್ಪತ್ರೆ ಎಲ್ಲ MLA ನಾಳೆ MLA ಬಂದಿದೆ ನನ್ನ ಕ್ಷೇತ್ರದಲ್ಲಿ ಆಗುವಂಥದ್ದು, ಜಿಲ್ಲೆಯಲ್ಲಿ ಆಗುವಂಥದ್ದು. ಮೊನ್ನೆ ರಾತ್ರಿ 1 ಗಂಟೆ ರಾತ್ರಿಗೆ ಬಂದಿದೆ. ಮತ್ತು DHO FBC ಕಲಿಸಿ ಫ್ರೀ ಮಾಡಿಸಿದ್ದು. ನೋಡೋಣ, ಪ್ರತಿಯೊಂದು ಆ್ಯಕ್ಷನ್ ಆಗಿ ನಾನು ಮಿಲಿಟರಿ ಸಿಸ್ಟಮ್ ಮಾಡಿದ್ರೆ ಆಗ್ತದ? ಅವರಿಗೆ ಕರೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾನು ಹೇಳ್ದಲ್ಲ, ನಾವೊಂದು ಮೆಸೇಜ್ ಕೊಡ್ತೇವೆ. ಅದಕ್ಕಾಗಿ ನಾವೆಲ್ಲ ಕಡೆ ಜನರಿಗೆ ನಿಮ್ಮ ಮುಖಾಂತರ ಕೂಡ ಹೇಳೋದಷ್ಟೇ, ಯಾರು ಕೂಡ ಇದನ್ನು ದುಡ್ಡುಗಳ ಅವಕಾಶ ಇಲ್ಲ. ಮತ್ತು ಅಲ್ಲೇ ಎಲ್ಲ ಕಡೆ ನಾವು ದೊಡ್ಡ ಮಟ್ಟದ ಬೋರ್ಡ್ ಹಾಕ್ತೇವೆ, ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿ ಇದಕ್ಕೆ. ಮತ್ತು ನಾವೀಗಾಗಲೇ ನಾನು ಕಮಿಷನ್ಗೆ ಮಾತಾಡಿ ನಾವು ಚರ್ಚೆ ಮಾಡಿದಷ್ಟೇ, ನಾವಿಲ್ಲಿ ಒಂದು ಟೋಲ್ ಫ್ರೀ ನಂಬರ್ 24 hours ನಮ್ಮ ಆಫೀಸ್ನಲ್ಲಿ ನಾವು ಗ್ರೀವೆನ್ಸಸ್ ಸೆಲ್ ಅಂತ ಓಪನ್ ಮಾಡ್ತೇವೆ. ಯಾರಿಗಾವತ್ತು ಎಲ್ಲಿಂದ ಆದರೆ ತಕ್ಷಣ ನಂಬರ್ಗೆ ಫೋನ್ ಮಾಡಿ ಸಾಕು. ಇಲ್ಲಿಂದ ಆಸ್ಪತ್ರೆಗೆ ಆರೋಗ್ಯ ಮಿತ್ರ DH ಕನೆಕ್ಟ್ ಮಾಡಿ ಅವರಿಗೆ ಸರ್ಕಾರ ಸವಲತ್ತನ್ನು ಉಚಿತ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ. ಹೌದು, ಇಲ್ಲಿ ನಾವು ಸೆಂಟರ್ ಒಂದು ಗ್ರೀವೆನ್ಸ್ ಸೆಲ್ ಅಂತ ಮಾಡಿಕೊಂಡು ಇಲ್ಲಿಗೆ ಕಾಲ್ ಬಂದ ತಕ್ಷಣ ಆ ಕನ್ಸರ್ನ್ DHO ಅಲ್ಲಿ ಆರೋಗ್ಯ ಮಿತ್ರ ಯಾರು ಮತ್ತು ಆಸ್ಪತ್ರೆ ಯಾಕೆ ಮಾಡ್ತೀವಿ ಅದು ಬರೀ ಇದಕ್ಕೆಂತಲ್ಲ, ಯಾವುದಕ್ಕೂ ಕೂಡ. ಫಾರ್ ಎಕ್ಸಾಂಪಲ್, ನಾನೊಂದು ಆಸ್ಪತ್ರೆಗೆ ಹೋದೆ, ಅಲ್ಲಿ ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಇದರಲ್ಲಿ, ಅದನ್ನು ಹೇಳುವುದಿಲ್ಲ. ಸರಿ ಮಾಡಿದಲ್ಲ ಅವ್ನು ಕೆಲಸ ಇರೋದು, ಸರಿ ಮಾಡಿ ಕೆಲಸ ಇರೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಹಾಗೇನು ಪೇಷಂಟ್ ಅಲ್ಲಿ ಹೋದಾಗ ಈ ಆಸ್ಪತ್ರೆಯಲ್ಲಿ ಈ ಒಂದು ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಅಂತ ಹೇಳಿದರೆ ನಾವು ಕೇಳ್ತೇವೆ, ಯಾಕೆ ಹಾಳಾಗಿದೆ, ಹೊಸ ಪ್ರಾಬ್ಲಮ್, ಸಣ್ಣ ಅಲ್ಲಿ ಸರಿ ಮಾಡಿಸ್ಬೋದು, ಯಾಕೆ ಮಾಡೋದಿಲ್ಲ? ಸೊ ಎಕ್ವಿಪ್ಮೆಂಟ್ ಹಾಳಾಗಿದ್ರು ಕೂಡ ನಮ್ಮ ಗಮನಕ್ಕೆ ತರ್ಬೋದು, ಯಾರು ಹೋದರೂ ಕೂಡ ಇದರಲ್ಲಿ. ಇದೆ ಅಲ್ಲ, ಈಗಾಗಲೇ ಕೆಲವೊಂದು ಕಡೆ ಇದೆ ಮತ್ತು ಈಗಾಗಲೇ ಕೆಲವು ಬರ್ತದೆ.